ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಜತ್ ಗುರುಗಳೇ, ಈಗ ಶಿವನ ದೇವಸ್ಥಾನಕ್ಕೆ ಹೋದಾಗ ನಾವು ತುಂಬ ಶ್ರದ್ಧೆಯಿಂದ ಬೇಡ್ಕೊಂಬರ್ತೀವಿ, ಒಳ್ಳೇದು ಮಾಡಪ್ಪ ಶಿವನೇ ಅಂತ. ಎಲ್ಲಿ ಕೂತ್ಕೊಂಡ್ರು ಕೂಡ ಶ್ರದ್ಧಾ ಭಕ್ತಿ ಇದ್ರೆ ದೇವರು ಒಲ್ದೇ ಒಲಿತಾನೆ ಅಂತ. ಈ ರೀತಿ ಅವ್ಯವಸ್ಥೆ ಮಧ್ಯದಲ್ಲಿ ಹೋಗಿ ದೇವರ ದರ್ಶನ ಪಡ್ಕೊಂಡ್ರೆ ಮಾತ್ರ ನಮ್ಗೆ ಒಳ್ಳೇದಾಗತ್ತೆ ಅಂತನಾ ಹಿಂಗೆ ಅಂತ? ಇಲ್ಲ, ನೀವು ಹೇಳೋದು ಖಂಡಿತ. ಏನಂದರೆ ನಾವು ಆ ಸ್ಥಾನಕ್ಕೆ ಹೋದಾಗ ಅದರದ್ದು ಪ್ರಭಾವ ನಮ್ಮ ಮೇಲೆ ಬೀಳುವಂಥದ್ದು ಅದು ಖಂಡಿತ ಇದ್ದೇ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಈ ಅವ್ಯವಸ್ಥೆ ನೋಡೋದು, ಇದೆಲ್ಲ ಪಾಪ ಜನರ ಒಂದು ತೊಂದರೆಗಳು ಅನುಭವಿಸ್ಕೊಂಡು ಬಂದಾಗ ಮನಸ್ಸಿಗೆ ಖಂಡಿತ ಬೇಜಾರಾಗುತ್ತೆ. ಯಾಕಂದರೆ ನಾನು ನೋಡಿರೋ ಮಟ್ಟಿಗೆ ಇಡೀ ಬ್ರಹ್ಮಾಂಡದಲ್ಲಿ ಕರ್ನಾಟಕದವರು ಎಲ್ಲ ಮೂಲೆಗೆ ಹೋಗುವಂಥ ಏಕೈಕ ಕನ್ನಡಿಗರಂದರೆ ನಾವು ಒಬ್ಬರೇ. ನೀವು ಕಾಶಿಗೆ ಹೋಗಿ, ನೀವು ಅಲ್ಲಿ ವೈಷ್ಣೋದೇವಿಗೆ ಹೋಗಿ, ಫಾರಿನ್ಗೆ ಹೋಗಿ, ನಮ್ಮ ದೇವಸ್ಥಾನಕ್ಕೆ ಹೋದ್ರೆ ನಮ್ಮ ಕನ್ನಡಿಗರು ಇದ್ದೇ ಇರ್ತಾರೆ. ಕಾಶಿಗೆ ನಾನು ಹೋದಾಗ ಲೈನಲ್ಲಿ ಬರೀ ಕನ್ನಡದವರೇ ಇರೋದು, ಅಲ್ಲಿ ಹಿಂದಿಯವರಂತ ಹೋಗಿದ್ದೀವಿ ಬರೀ ಕನ್ನಡದವ್ರು. ಹಾಗಾಗಿ ನಾನು ಹೇಳೋದು ಈ ದೇವಸ್ಥಾನಕ್ಕೆ ಹೋಗೋದು ತಪ್ಪಲ್ಲ, ಆದರೆ ಅಲ್ಲಿನ ವ್ಯವಸ್ಥೆಗಳನ್ನ ಸರಿ ಮಾಡೋದಕ್ಕೆ ಅವರಿಗೆ ಎಚ್ಚರಿಕೆ ಕೊಡುವಂಥದ್ದು, ಆ ಒಂದು ಸರ್ಕಾರಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಒಂದು ಮೇಲಧಿಕಾರಿಗಳು ಏನಿದೆ ಅಲ್ಲಿ ನಮ್ಮ ಇಲ್ಲಿನ ಒಂದು ಗುರುಗಳು ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡಿದಾಗ ಖಂಡಿತ ಅದಕ್ಕೆ ನಾನು ಕೂಡ ಒಂದು ಪ್ರಯತ್ನ ಪಡ್ತೀನಿ. ಅದಕ್ಕೆ ಕೇಳೋವಂಥ ವಿಚಾರ, ನನಗೂ ಕೇರಳದಲ್ಲಿ ಗುರುಗಳು ಪರಿಚಯ ಇದ್ದಾರೆ, ಅದು ಮಾಡೋಣ. ಜೊತೆಗೆ ಇನ್ನೊಂದು ಆ ಸ್ಥಾನಕ್ಕೆ ಹೋಗಿ ಆ ಒಂದು ಉದ್ಭವ ಮೂರ್ತಿಲಿದ್ದಾಗ ಅದ್ರ ಶಕ್ತಿ ನಮಗೆ ಖಂಡಿತ ಈಗ ಅಜಯ್ ಹೇಳ್ತಾ ಇದ್ರು, ಅಲ್ಲಿ ಹೋಗಿ ಸ್ನಾನ ಮಾಡಿ ನಾವು ದೇವ್ರ ದರ್ಶನ ಮಾಡ್ಕೊಳ್ತೀವಿ, ಸ್ನಾನ ಮಾಡೋದ್ರಿಂದ ಹಿಡ್ಕೊಂಡು ವ್ಯವಸ್ಥೆ ಸರಿಯಾಗಿಲ್ಲ ಅಂತ. ಅದ್ರ ಬಗ್ಗೆ ಒಂಚೂರು ವಿಶೇಷತೆ ಬಗ್ಗೆ ಹೇಳಿ. ಅಲ್ಲಿ ಹೋಗಿ ಸ್ನಾನ ಮಾಡಬೇಕು ಅದೇ ಜಾಗದಲ್ಲಿ, ಅಲ್ಲಿ ಹೋಗಿ ದೇವರ ದರ್ಶನ ಮಾಡ್ಕೊಳ್ಬೇಕು ಅನ್ನೋದು ಇದೆಯಲ್ಲ, ಅದೆಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ? ಖಂಡಿತ. ಅಂದರೆ ಇದು ಕಾಶಿ ಅಂತಾನೆ ಹೇಳ್ತೀವಿ. ಆಕ್ಚುಲಿ ನಮ್ಮ ಒಂದು ಕರ್ನಾಟಕದಲ್ಲೇ ತಿರುಮ್ಕೊಂಡ್ಲು ಎರಡನೇ ಕಾಶಿ ಅಂತೀವಿ. ಈಗ ಹೊಸದಾಗಿ ಇದನ್ನ ದಕ್ಷಿಣ ಕಾಶಿ ಅಂತಾರೆ. ಖಂಡಿತ ಇರ್ಬೋದು, ಕಾಶಿ ಅಷ್ಟೇ ಪವಿತ್ರ ಇರ್ಬೋದು ಗಂಗೆ. ಹಂಗಂದ್ರೆ ಎರಡನೇ ಕಾಶಿ ಅಂತ ಹೇಳಿ ನಮ್ಮ ಎರಡನೇ ಕಾಶಿ ನಮ್ಮ ಕರ್ನಾಟಕದಲ್ಲೇ ಇದೆ. ತಿರುಮ್ಕೊಂಡ್ಲು ಮೈಸೂರು ಸರ್ಕಲ್ ಇದೆ. ಖಂಡಿತ ಅಲ್ಲಿ ಹೋಗಿ ಕಾಸ್ಮಿಕ್ ಎನರ್ಜಿ ಬರುತ್ತೆ, ಅದರಷ್ಟು ಪವಿತ್ರ ಇನ್ನೊಂದಿಲ್ಲ ಅಂತ ನನ್ನ ಭಾವನೆ. ಆದರೆ ಇದು ಕಾಶಿಗೆ ನಾವು ಅದನ್ನ ಇದು ಮಾಡೋದು ಬೇಡ. ಅಲ್ಲೂ ಕೂಡ ಗಂಗೆ ಹರಿತಾಳೆ. ಅಲ್ಲೊಂದು ಬಾಲವ ಅಂತೇಳಿ ಬಾವುಲಿ ಅಂದ್ಬಿಟ್ಟು ಒಂದು ನದಿ ಇದೆ, ಅಲ್ಲೂ ಪುಣ್ಯ ಒಂದು ನದಿಯಲ್ಲಿ ಸ್ನಾನ ಮಾಡಿದ್ದಾರೆ ಅನ್ನೋದು ಇವ್ರು ಹೇಳಿದ ಹಾಗೆ. ಅಲ್ಲಿ ಮಾಡಿ ನಂತರ ನೀವು ಶಿವನ ದರ್ಶನ ಮಾಡುವಂಥದ್ದು, ಶಿವನಿಗೆ ಒಂದು ಅಭಿಷೇಕ ಮಾಡಿಸಿ ಅಥವಾ ಶಿವನಿಗೆ ಒಂದು ಪಂಚಾಮೃತ ಅಭಿಷೇಕ ಮಾಡಿಸುವಂಥದ್ದು. ಮೋಸ್ಟ್ಲಿ ಅಲ್ಲಿ ನೀವು ಇವ್ರು ಹೇಳೋ ರೀತಿ ನೋಡಿದ್ರೆ ಪಾಪ ಅಲ್ಲಿ ವ್ಯವಸ್ಥೆನೇ ಇಲ್ವೋ ಅರ್ಚನೆ ಮಾಡೋದಕ್ಕೆ ಅನ್ಸುತ್ತೆ. ಅವ್ರು ಕೊಡೋ ಪೂಜೆ ಸಾಮಾನು ಬಿಸಾಕಿ ಬಿಡ್ತಾರೆ ಸೈಡ್ಗೆ ಅಂತ ಅನಿಸ್ತಿದೆ. ವ್ಯವಸ್ಥೆ ಇಲ್ಲ ಅಂತ ಆತರ ಏನಿಲ್ಲ, ಅಲ್ಲಿ ಪೂಜೆ ಸಾಮಾನು ಕೊಡೋರೇ ಇಲ್ಲ, ಈಸ್ಕೊಳೋದೆಲ್ಲ ಬಂತು. ನಾವು ಸ್ನಾನ ಮಾಡಿ ಗಂಧ ಇಟ್ಕೊಂಡು, ಅಲ್ಲಿ ಗಂಧ ಇರುತ್ತೆ, ಅಲ್ಲಿ ಗಂಧ ಇಟ್ಕೊಂಡು ದೇಹ ದರ್ಶನ ಮಾಡಿ ತೀರ್ಥ ಕೊಡ್ತಾರೆ. ಪೂಜೆ ಸಾಮಾನು ಈಸ್ಕೊಳಕ್ಕೆ ಅಲ್ಲಿ ಸ್ಟಾಲೇ ಇಲ್ಲ. ಫಸ್ಟ್ ಆಫ್ ಆಲ್ ಸ್ಟಾಲ್ಗಳೇ ಇಲ್ಲ ಅಲ್ಲಿ. ಅದುವರೆ ಸ್ಟಾಲ್ ಇರ್ಲಿ, ಅಕಸ್ಮಾತ್ ಹೆಣ್ಮಕ್ಳಿಗೆ ಏನೋ ಚೈನ್ ಸ್ನ್ಯಾಚ್ ಆಯ್ತು ಏನಾಗ್ಲಿ, ಆ ಪೊಲೀಸ್ ಅನ್ನೋ ಟೆಂಟ್ ಕೂಡ ಇಲ್ಲ. ಇವಾಗ ಯಾರೋ ಕಳ್ದೋರು ಮಕ್ಳು ಯಾರು ಜೊತೆಲಿ ಕರ್ಕೊಂಡ್ ಬಂದು ಆ ರೆಸ್ಟಲ್ಲಿ ಯಾರೋ ಮಗು ಕಳ್ದೋಯ್ತು ಅನ್ಕೊಳ್ಳಿ, ಅದು ಕರ್ಕೊಂಡೋಗಿ ಆ ಪೊಲೀಸ್ ಇದಿರ್ತಲ್ಲ, ಆ ಟೆಂಟ್ ತರ ಇರ್ತಲ್ಲ, ಅಟ್ಲೀಸ್ಟ್ ಅದು ವ್ಯವಸ್ಥೆ ಇಲ್ಲ. ಮೈಕಲ್ಲಿ ಹೇಳೋ ಅನೌನ್ಸ್ ಮಾಡೋದಾಗ್ಲಿ, ಅದು ನೀವು ಮೈಕಲ್ಲಿ ಅನೌನ್ಸ್ ಮಾಡೋದೇ ಗೊತ್ತಾ, ಆ ಸ್ಥಳದಿಂದ ಆಚೆ ಹೋಗ್ಮೇಲೆ ಇದೆ, ಅಲ್ಲಿಲ್ಲ. ಇನ್ಸ್ಟ್ರಕ್ಷನ್ ಕೊಡೋ ಮೈಕಲ್ಲಿ ಹೇಳೋದು ಆ ಥರ ಏನೂ ಇಲ್ಲ. ಈ ಥರ ಹಿಂಗೆ ಹೋಗಿ ಬನ್ನಿ, ಈ ಥರ ಕಳ್ದೋಗಿದ್ದಾರೆ ಅಂತ ಹೇಳೋದು ಏನೂ ಇಲ್ಲ ಅಲ್ಲಿ. ಇನ್ನೊಂದು ವಿಚಾರ ಏನಂದರೆ, ಇದು ವರ್ಷದಲ್ಲಿ ವೈಶಾಖ ಮಾಸ ಮಹೋತ್ಸವ ಅಂತೇಳಿ ಮಾಡ್ತಾರೆ. ಆ ಸಮಯದಲ್ಲಿ ವೀರಭದ್ರೇಶ್ವರನ ಖಡ್ಗ ತರುವಂಥದ್ದು, ಶಿವನಿಗೆ ಸಂಬಂಧಪಟ್ಟಾಗಿ ಮಾಡುವಂಥದ್ದು ಬರೀ 28 ದಿನ ಮಾತ್ರ ಇರೋದ್ರಿಂದ ಈ ಒಂದು ಜನಜಂಗುಳಿ ಜಾಸ್ತಿ ಇರುತ್ತೆ. ಇದು ನನಗದು ಪ್ರಸಿದ್ಧಿಯಾಗಿದೆ 2ನೇ ವರ್ಷ ಅಂತ ಅನ್ಕೊತೀನಿ. ಹೋದ ವರ್ಷ ಅಷ್ಟು ಇರಲಿಲ್ಲ. ಯಾವಾಗ ಕನ್ನಡಿಗರು ನಮ್ಮೊಂದು ಸೆಲೆಬ್ರಿಟಿ ದರ್ಶನ ಆಗಿರ್ಬೋದು, ಮತ್ತೊಬ್ಬರು ಹೋದ್ಮೇಲೆ ಅಲ್ಲಿ ಒಂದು ಜಾಗ ಪ್ರಸಿದ್ಧಿ ಆಗಿದೆ. ಸಾಮಾನ್ಯವಾಗಿ ಒಂದು ಪುಣ್ಯಕ್ಷೇತ್ರದಲ್ಲಿ ಫೇಮಸ್ ಆಗಬೇಕಂದ್ರೆ ಫಸ್ಟ್ ನಮ್ಮ ಕನ್ನಡದವ್ರನ್ನೇ ಕರೆಯೋದು, ಇನ್ಯಾರು ಹೋಗಲ್ಲ. ಯಾಕಂದ್ರೆ ನೀವು ಹೇಳ್ದಂಗೆ ಕೇರಳದವರಂತೂ ಹೋಗೋದೇ ಇಲ್ಲ, ಅಲ್ಲಿ ಓದಕ್ಕೆ ಖರ್ಚು ಮಾಡಲ್ಲ. ನಮ್ಮ ಕನ್ನಡದವರು ತುಂಬ ಒಂದು ಧಾರಾಳವಾಗಿ ಮನೋಭಾವದಿಂದ ಎಲ್ಲರಿಗೂ ಕೊಟ್ಟು ಎಲ್ಲ ಸ್ಥಾನದಲ್ಲೂ ನೀವು ಹೋಗಿ ತಮಿಳ್ನಾಡು ಹೋಗಿ ಎಲ್ಲ ನಮ್ಮವರೇ ಇರ್ತಾರೆ, ಬರೀ ಅವರೇ ಇರ್ತಾರೆ. ಖಂಡಿತ. ಹಂಗಾಗಿ ನಾನು ಹೇಳೋದಂದ್ರೆ ಅಲ್ಲಿನ ವ್ಯವಸ್ಥೆನ ಸರಿ ಮಾಡಲಿ. ನಮ್ಮ ಕನ್ನಡಿಗರ ಅವಮಾನ ನಾವಂತೂ ಸಹಿಸೋದಿಲ್ಲ, ಖಂಡಿತ ಬೇಜಾರಾಗುತ್ತೆ. ನಾವು ಏನಂದ್ರೆ ಪ್ರೀತಿಯಿಂದ ಹೋಗಿ ಒಂದು ಈಶ್ವರನ ಒಂದು ಆಶೀರ್ವಾದ ಪಡೆಯೋಣ. ಏನಂದ್ರೆ ಅಲ್ಲಿ ಗಂಡ ಹೆಂಡತಿಗೆ ಹೋಗ್ಬೇಕಂತಲ್ಲ, ನಮ್ಮ ಒಂದು ಕನ್ನಡಿಗರು ಏನು ಭಾವನೆ, ಅಲ್ಲಿ ಯಾವುದೋ ಒಂದು ಪುಣ್ಯಕ್ಷೇತ್ರ ಇದೆ, ದರ್ಶನ ಮಾಡಬೇಕು, ಒಂದು ಆಶೀರ್ವಾದ ಪಡಬೇಕು ಅಂತ ತುಂಬ ಅತಿರಿಕ್ತ ಉತ್ಸಾಹ ಇರುತ್ತೆ. ಅದರಿಂದ ಅಲ್ಲಿನ ವ್ಯವಸ್ಥೆನ ಬದಲಾಯಿಸಬೇಕು. ಖಂಡಿತ ಇದು 2ನೇ ವರ್ಷ ಆಗಿರೋದ್ರಿಂದ ಸ್ವಲ್ಪ ತೊಂದರೆ ಆಗಿರ್ಬೋದು. ನೆಕ್ಸ್ಟ್ ಬರೋ ವರ್ಷ ಖಂಡಿತ ಅದಕ್ಕೆ ಸರಿ ಮಾಡೋ ವ್ಯವಸ್ಥೆ ಖಂಡಿತ ಚಾನಲ್ ಕಡೆಯಿಂದನೂ ಆಗಲಿ, ಬೇರೆ ಕಡೆಯಿಂದನೂ ಆಗಲಿ ಅಂತ ನಾನು ತಿಳಿಸ್ತೀನಿ. ವಿನೀತ್, ನಿಮ್ಮ ಎಕ್ಸ್ಪೀರಿಯನ್ಸ್ ಮತ್ತಷ್ಟು ಹೇಳ್ಕೊಳ್ಳೋದಾದ್ರೆ ಕನ್ನಡಿಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಂದರೆ ಇದನ್ನ ಮೀರಿ ಕೂಡ ಹೋಗಿ ದರ್ಶನ ಮಾಡಬೇಕು ಅಂತ ಪಾಪ ಯೋಚನೆ ಮಾಡ್ತಿರ್ತಾರೆ ಕೆಲವರು. ಏನೇ ಆಗ್ಲಪ್ಪ, ಕಷ್ಟ ಸುಖ, ಒಟ್ನಲ್ಲಿ ದೇವ್ರ ದರ್ಶನ ಮಾಡಬೇಕು ಅಂತ ಮನಸ್ಥಿತಿಯಲ್ಲಿ ಇರ್ತಾರೆ. ಓಕೆನಾ, ವ್ಯವಸ್ಥೆ ಹೆಂಗಿದೆ ಅಂದರೆ ನಾವು ಹೋದವ್ರು ನಮ್ಮಗಳ ಬಗ್ಗೆ ನಾವೇ ಜವಾಬ್ದಾರರು, ಯಾರು ಅಲ್ಲಿ ಜವಾಬ್ದಾರರಲ್ಲ ಅಂತ. ಯಾರು ಅಲ್ಲಿ ಒಂದು 5% ನಾವು ಹೋಗಿ ಹಿಂಗಾಗಿದೆ ನಮಗೆ ಸಮಸ್ಯೆ, ಅಲ್ಲೊಂದು ಟೆಂಟು ಗಿಂಟು ಏನೂ ಇಲ್ಲ. ಆಮೇಲೆ ಅಲ್ಲಿ ಫಸ್ಟ್ ಆಫ್ ಆಲ್ ಅಲ್ಲಿ ನೀರು ಜಲದು ಅಲ್ಲಿ ಏನೂ ಬರೋಲ್ಲ. ನೈಟ್ ಆಗಿದ ತಕ್ಷಣ ಅವರೇ ಖಾಲಿ ಮಾಡ್ತಾರೆ, ತಿರ್ಗಾ ಅರ್ಲಿ ಮಾರ್ನಿಂಗ್ ತಕ್ಷಣ ಅವರೇ ಬಿಡ್ತಾರೆ ಆ ನೀರನ್ನ. ಅಲ್ಲ ನೀರು ಎಲ್ಲಿಂದ ಬರೋಲ್ಲ, ಅವರೇ ಖಾಲಿ ಮಾಡಿ ತಿರ್ಗಾ ಅವರೇ ಮಾರ್ನಿಂಗ್ ಜನ ಬರೋಸಲ್ಲಿ ಬಿಡ್ತಾರೆ. ಫಸ್ಟ್ ಆಫ್ ಆಲ್ ಆ ವಾಟರ್ ನದಿ ಅಥವಾ ತಾನೇ ಏನು ಉಟ್ಕೊಳ್ಳೋದಲ್ಲ, ಅವ್ರಾಗ ಅವರೇ ಬಿಡೋದು, ಅವ್ರಾಗ ಅವರೇ ಖಾಲಿ ಮಾಡೋದು ಅದು ವಾಟರ್. ಅದಾದ್ಮೇಲೆ ಅಲ್ಲಿ ಅದೇನ್ ಇನ್ನ ಫೇಮಸ್ ಆಯ್ತು ಅಂದ್ರೆ ಅರೌಂಡ್ ಒಂದು 12 or 11:30ಗೆ ಆನೆ ಬರುತ್ತೆ ಎರಡು, ಅದ್ರ ಮೇಲೆ ಮೆರವಣಿಗೆ ಮಾಡ್ತಾರೆ ದೇವ್ರನ್ನ. ಅದಕ್ಕೋಸ್ಕರ ಜನ ಅಲ್ಲಿಂದ 1000 ಕಿಲೋಮೀಟರ್ ಇಲ್ಲಿಂದ ಬೇರೆ ಕಡೆಯಿಂದ ಎಲ್ಲ ಬರ್ತಾ ಇರ್ತಾರೆ. ಅದಕ್ಕೋಸ್ಕರ ಅದ್ ನೋಡೋಣ ಅನ್ನೋದಕ್ಕೆ ಬರ್ತಾರೆ ಜನ. ಅದು ಜನ ಜಾಸ್ತಿ ಅಂದ್ರೆ ಅದನ್ನು ಮಾಡಲ್ಲ.
ಬರೀ ಮಂಡೆಯಿಂದ ಥರ್ಸ್ಡೇವರೆಗೆ ಅಷ್ಟೇ ಅವ್ರು ಅದನ್ನ ಮಾಡೋದು. ಇನ್ನು ಬಿಟ್ಟರೆ ಇನ್ನು ಸ್ಯಾಟರ್ಡೇ ಸಂಡೇ ಫ್ರೈಡೇ ಬರೀ ಅಲ್ಲಿ ಒಂದು ಕಡೆ ಇರ್ತಾರೆ ಆನೆನ, ಅಲ್ಲಿ ಏನೋ ಹಾಕಿರ್ತಾರೆ ಅದಕ್ಕೊಂಚೂರು ಮೇವು ಇದು ಹುಲ್ಲು ಗಿಲ್ಲು, ಅಲ್ಲೋಗಿ ನಾವು ಆನೆ ನೋಡ್ಕೊಂಡು ಬರ್ಬೇಕಷ್ಟೇ. ಅದು ಬಿಟ್ಟರೆ ಇನ್ನೇನು ಇಲ್ಲ ಅದರಲ್ಲಿ. ಅಂದ್ರೆ ದೇವಸ್ಥಾನದ ಅಭಿವೃದ್ಧಿ ಆಗಿರೋದು, ವಿಶಾಲ ಜಾಗ ಅದೆಲ್ಲ ಇದೆಯಾ? ಅದೆಲ್ಲ ಇದೆ. ಅದೆಲ್ಲ ಅವ್ರು ಹೆಂಗ್ ನೋಡ್ಕೋಬೇಕು ಇವಾಗ ಈ ಟೈಮಲ್ಲಿ, ಅದೆಲ್ಲ ಚೆನ್ನಾಗಿ. ಬಟ್ ಕರ್ನಾಟಕದಿಂದ ಹೋಗೋರ್ಗೆ ಅಲ್ಲಿಂದ ಏನು ಈ ಕಡೆ ಇಂಥ ದೇವ್ರಿದೆ, ಇಂಥ ಫೆಸಿಲಿಟೀಸ್ ಇದೆ, ಹೋಗ್ಲಿ. ಅದಾದ್ಮೇಲೆ ಒಂಚೂರು ಪ್ರಸಾದನೂ ಕೊಡಲ್ಲ ಅವರು. ತೀರ್ಥ ಒಂಚೂರು ಕೊಟ್ಟರು ಅಂದರೆ ಒಂಚೂರು ಏನೋ ಪ್ರಸಾದ ಗಿಸಾದ ಏನೂ ಇಲ್ಲ. ಇವಾಗ ನಾವು 1000 ರೂಪೀಸ್ ಕೊಡ್ತೀವಿ, ಅದಕ್ಕೆ ಒಂಚೂರು ಏನಾದರೂ ಕೊಡೋಣ ಯಾರಿಗಾದ್ರೂ, ಅವ್ರಿಗೆ ಆಗಲಿ ನಮಗೆ ಆಗಲಿ ಏನೂ ಇಲ್ಲ ಪ್ರಸಾದ. ಬರೀ 1000 ರೂಪೀಸ್ ಕೊಟ್ಟಿರ್ತೀವಿ. ಅದರಲ್ಲಿ ಇವಾಗ ನಾವು ಕೊಟ್ಟಿರ್ತೀವಿ, ಒಂದು 10 ಜನ ಹೋಗಿರ್ತೀವಿ ಅನ್ಕೊಡಿ, ಅಲ್ಲಿ 10 ಟಿಕೆಟ್ ತೊಗೊಂಡಿದ್ದೀವಿ ಅಂತ ಅವ್ರು ನೋಡಲ್ಲ. ತಗೊಂಡಿದ್ದೀಮಾ ಬಿಡ್ರಿ ಅಷ್ಟೇ. ಆಮೇಲೆ ನಮ್ಮವ್ರು ಒಂದು 5 ಜನ ಇತ್ತು ನಿಂತ್ಕೊಂಡ್ರು ಅಂದ್ರೆ ಅವ್ರನ್ನ ಬಿಡಲ್ಲ. ನಾವ್ ಹೇಳ್ಬೇಕು ನಮ್ ಟಿಕೆಟ್ ಅಲ್ಲಿ ಇದೆ ನೋಡಿ, ಅಷ್ಟೆಲ್ಲ ಅವ್ರು ಆಲ್ರೆಡಿ ಟಿಕೆಟ್ ಅರ್ಧಾಕ್ಬಿಟ್ಟಿರ್ತಾರೆ. ಅದು ಕೂಡ ಇದೆ. ಅದಾದ್ಮೇಲೆ ಇವಾಗ ನಾವು ತಗೊಂಡ್ ನಮ್ ಫ್ರೆಂಡ್ಸ್ ಎಲ್ಲ ಹಂಗೆ ಮಾಡಿದ್ವಿ. ಇವಾಗ ಆಲ್ಮೋಸ್ಟ್ ನಾವು ಒಂದು 13 ಮೆಂಬರ್ಸ್ ಹೋಗಿದ್ವಿ. ಒಂದು 3 ಮೆಂಬರ್ಸ್ ನ ಬಿಟ್ರು, ಆಮೇಲೆ ಇನ್ನ ಮಿಕ್ದವ್ರನ್ನ ಬಿಟ್ಟೇ ಇಲ್ಲ. ರಿಕ್ವೆಸ್ಟ್ ಮಾಡಿ 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 ಆಮೇಲೆ ಬಿಟ್ರು. ಅದು ಬೇರೆಯವ್ರಿಗೆ ಯಾರಿಗೋ ಹೇಳಿದಾದ್ಮೇಲೆ ಅವ್ರ ಆ ರಿಕ್ವೆಸ್ಟ್ ಮೇಲೆ ನಾವು ಮಿಕ್ದವ್ರು ನಮ್ಮವ್ರನ್ನ ಕಳ್ಸಿದ್ದು.